ಇವತ್ತಿನ ಈ ಕಾರ್ಯಕ್ರಮ ಅಂದ್ರೆ ನಮ್ಮ ತಾಲೂಕಲ್ಲಿ ಏನು ಉಳುಮೆ ಮಾಡೋ ರೈತರಿಗೆ 40-50 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ. ಅವರಿಗೆ ಸಾಗುವಳಿ ಚೀಟಿ ಕೊಡಲಿಲ್ಲ, ಅವ್ರಿಗೆ ಸಾಗುವಳಿ ಚೀಟಿ ಕೊಡಬೇಕು. ಮತ್ತೆ ಅದೇ ರೀತಿ ಇಷ್ಟು ವರ್ಷದಿಂದ ನಮ್ಮ ಅಕ್ಕ ತಂಗಿಯರಿಗೆ ಏನ್ ಪೆನ್ಷನ್ ಬರ್ತಾ ಇತ್ತು, ಆ ಪೆನ್ಷನ್ ಈಗ ಈ ಘನ ಸರ್ಕಾರಗಳು ಕೇಂದ್ರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಏನ್ ಕಟ್ ಮಾಡಿದೆ ಅದನ್ನ ಈ ಕೂಡಲೇ ಅವ್ರಿಗೆ ಕೊಡಬೇಕು. ಮತ್ತೆ ಅದೇ ರೀತಿ ಅಂಗವಿಕಲರು ಏನಿದ್ದಾರೆ ಅವ್ರಿಗೆ ಪೆನ್ಷನ್ ಕಟ್ ಆಗಿದೆ, ಅವ್ರಿಗೆ ಕೊಡಬೇಕು. ಮತ್ತೆ ಕಡು ಬಡವರಿಗೆ ಏನ್ ರೇಷನ್ ಕಾರ್ಡ್ ರದ್ದಾಗಿದೆ, ಕಡು ಬಡವರು ಅಂತವ್ ರೇಷನ್ ಕಾರ್ಡ್ನ ಪುನಃ ಕೊಡಬೇಕು ಅನ್ನುವ ಈ ಒಂದು ಮುಳಬಾಗಿಲು ತಾಲೂಕು ಕಚೇರಿಯಿಂದ ಪ್ರತಿಭಟನೆಗೆ ಹಲವು ಗ್ರಾಮಗಳಿಂದ ಆಗಮಿಸಿರುವ ಅಕ್ಕ ತಂಗಿಯರೇ, ಮತ್ತೆ ಹಲವು ಗ್ರಾಮಗಳಿಂದ ತಾಲೂಕಿನಿಂದ ಬಂದಿರುವ ರೈತ ಮಿತ್ರರೇ, ಅಣ್ಣ ತಮ್ಮಂದ್ರೆ, ವಿದ್ಯಾರ್ಥಿ ಯುವಜನರೇ, ಏನು ಇವತ್ತಿನ ದಿನ ಮುಳಬಾಗಿಲು ತಾಲೂಕಲ್ಲಿ ಫಾರಂ 53 ಅನ್ನೋ ದರಖಾಸ್ತಿಗೆ 14,000 ಅರ್ಜಿಗಳನ್ನ ಈ ತಾಲೂಕಲ್ಲಿ ನಮ್ಮ ಬಡ ರೈತರು ಸಲ್ಲಿಸ್ತಾರೆ. ಏನು 10 ವರ್ಷಗಳಿಂದ 14,000 ಸಲ್ಲಿಸ್ತಾರೆ. ಆದ್ರೆ ಇವ್ರಿಗೆ ಯಾರಿಗೂ ಸಾಗುವಳಿ ಚೀಟಿ ಕೊಡೋದಿಲ್ಲ. ನಾವು ಇದು 3ನೇ ಹೋರಾಟ ಇಲ್ಲ 4ನೇ ಹೋರಾಟ ಇರ್ಬೋದು, ಏನು ಸಾಗುವಳಿ ಚೀಟಿ ಕೊಡಬೇಕು. ಏನ್ ತಾಲೂಕಲ್ಲಿ ಯಾರು ಫಾರಂ 53 ಹಾಕಿದೆ, ಫಾರಂ 57 ಹಾಕಿರೋರಿಗೆ ಅಂತ. ಆದ್ರೆ ಸರ್ಕಾರ ನಿಮ್ಗೆ ಯಾರು ಗೊತ್ತಿಲ್ಲ, ಬೇಕಾದ್ರೆ ನೀವು ವಿಚಾರಿಸಿ, ಇವತ್ತೇ ವಿಚಾರಿಸಿ. ಸರ್ಕಾರ ನಿಮ್ಮ ಅರ್ಜಿಗಳನ್ನ ರದ್ದು ಮಾಡಿದೆ. ನಮ್ಮಲ್ಲಿ ಭೂಮಿ ಲಭ್ಯವಿಲ್ಲ, ನೀವಲ್ಲಿ ಉಳುಮೆ ಮಾಡ್ತಾ ಇಲ್ಲ, ನೀವು ಶ್ರೀಮಂತರು. ಇದನ್ನ ಯಾರಿಗೂ ನಮ್ಮ ರೈತರಿಗೆ ಇವರು ಯಾರು ನಮ್ಮ ರೆವಿನ್ಯೂ ಇಲಾಖೆ ಅಥವಾ ತಹಸೀಲ್ದಾರ್ ಸೆಕ್ರೆಟರಿ ಯಾರು ಹೇಳೋದಿಲ್ಲ. ಯಾರಾದ್ರೂ ಕೇಳಿದ್ರೆ ದರ್ಖಾಸ್ತ್ ಕಮಿಟಿ ಆಗ್ಲಿಲ್ಲ, ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಇನ್ನೊಂದು ದಿನ ಆಗುತ್ತೆ, ಇಲ್ಲ ಇನ್ನು ಕೆಲವು ಬ್ರೋಕರ್ಗಳು 1 ಲಕ್ಷ 2 ಲಕ್ಷ ತಗೊಂಬನೆ ಸಾಗುವಳಿ ಇಷ್ಟು ನಡೀತಾ ಇದೆ. ಇದನ್ನ ನಾವು ಏನು 57 ಹಾಕಿ ಸರ್ಕಾರ ಏನ್ ರದ್ದು ಮಾಡಿದೆ 13,000 ಇದನ್ನ ಪುನಃ ರೈತರಿಗೆ ಬೇಕಾದ್ರೆ ಪುನರ್ ಪರಿಶೀಲನೆ ಮಾಡಿ ಯಾರು ಉಳುಮೆ ಮಾಡ್ತಾ ಇದಾರೋ ಬಡ ರೈತರಿಗೆ ಸಾಗುವಳಿ ಚೀಟಿ ಕೊಳ್ಳೇಬೇಕು ಅನ್ನೋದು. ಮತ್ತೆ ದುರಸ್ತಿ ವಿಷಯಕ್ಕೆ ಬಂದ್ರೆ ಬಂಧುಗಳೇ, ದುರಸ್ತಿ ಏನಾಗಿದೆ ಅಂದ್ರೆ ಇವತ್ತು ದುರಸ್ತಿ ಮಾಡ್ಕೋಬೇಕಾದ್ರೆ ಬಡ ರೈತರು ಲಕ್ಷಾಂತರ ರೂಪಾಯಿ ಎತ್ಕೊಂಡ್ಬರ್ಬೇಕು. ಒಂದ್ ಕಡೆ ಬರಗಾಲ, ಯಾವುದೇ ಬೆಳೆ ಬೆಳೆದ್ರು ರೈತರಿಗೆ ಏನೋ ಸಿಗ್ತಾ ಇಲ್ಲ. ಟೊಮೊಟಾಗಿ ಯಾವತ್ತು ವರ್ಷದಲ್ಲಿ 2 ತಿಂಗಳು ರೇಟ್ ಬಂದ್ಬಿಟ್ರೆ ಮತ್ತೆ ಎಲ್ಲೂ ರೇಟ್ ಬರಲ್ಲ. ಆದ್ರೆ ಇಲ್ಲಿ ಬರ್ಬೇಕಾದ್ರೆ ಪೋಡಿ ಅಂದ್ರೆ ಓಪನ್ ಆಗ್ಬಿಟ್ಟಿದೆ, ಬ್ರೋಕರ್ಗಳು ಇದಾರೆ, ಇನ್ನೊಬ್ರು ಎಲ್ಲಾನು ಲಕ್ಷ ಕೇಳ್ತಾರೆ, ಪೋಡಿಗಳು ಆಗ್ತಾ ಇಲ್ಲ. ಆಗ್ತಾರೆ ಅಂದ್ರೆ ಯಾರೋ ಬೆಂಗಳೂರು ರಿಯಲ್ ಎಸ್ಟೇಟ್ ಮೂಲವ್ರು ಯಾರೋ ಅವ್ರ ಜಮೀನು ಬೇಕು ಅಂತವ್ರದ್ದು ಪೋಡಿ ಆಗುತ್ತೆ. ಅದ್ರಿಂದ ಇನ್ನೊಂದು ತಾಲೂಕು ಆಫೀಸಿನ ಇನ್ನೊಂದು ಮಾಹಿತಿ ಬೆಳಗ್ಗೆ ಯಾರೋ ನಮಗೆ ಬಲ್ಲ ಮೂಲೆಗಳಿಂದ AC ಮತ್ತೆ ಜಿಲ್ಲಾಧಿಕಾರಿ ಕಚೇರಿ ಬಂತು. ತಾಲೂಕಲ್ಲಿ ಆಗಿರೋದು 30% ಪೋಡಿ ಅಷ್ಟೇ. ಇಲ್ಲಿಂದ ಪ್ರೋಗ್ರೆಸ್ ಆಗಿರೋದು 70% ಪ್ರೋಗ್ರೆಸ್ ಕೊಟ್ಟಿದ್ದಾರೆ. ನೀವು ಇದೆಲ್ಲ ನೀವು ಇದೆಲ್ಲ ಯಾರ್ಯಾರು ರೈತರಿದಾರೋ ಇವರೆಲ್ಲ ತಿಳ್ಕೋಬೇಕು. 30% ಪೋಡಿ ಆಗಿದ್ರೆ ಇವ್ರು ಸರ್ಕಾರಕ್ಕೆ ಬೇಯ ಬಿದ್ದು, ಇನ್ಯಾರಿಗೆ ಬೇಯ ಇದ್ದು, ಅಥವಾ ಸೋಂಬೇರಿ ತನಕೋ ನಮ್ಮ ಕಡೆ ಇದೇ ತಾಲೂಕು ಆಫೀಸ್ ಕಡೆಯಿಂದ ಪ್ರೋಗ್ರೆಸ್ ತೋರಿಸ್ಬಿಟ್ಟಿದ್ದಾರೆ. ತಿಮ್ಮಪ್ಪಂದೈಪೇಂದಿ, ಎಂಟಪ್ಪಂದೈಪೇಂದಿ, ರಾಮಂದೈಪೇಂದಿ ಪೋಡಿ ನಿಮ್ದು ಪೋಡಿ ಆಗಿಲ್ಲ. ಈಗೇನಾದ್ರೂ ನೀವು ಅದನ್ನ ತಿಳ್ಕೊಂಡು ಮಾತಾಡಲಿಲ್ಲ ಅಂದ್ರೆ ಇನ್ನು ಮುಂದೆ ಅದು ಪೋಡಿ ಆಗಲ್ಲ. ಆದ್ರಿಂದ ದಯವಿಟ್ಟು ನೀವು ಇವತ್ತೇ ನಿಮ್ಮ ಪೋಡಿಗಳನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಈಗ ಪಾಪ ನಮ್ಮ ಇವ್ರು ಬಂದಿದ್ದಾರೆ, ಫಾರೆಸ್ಟ್ ಅರಣ್ಯ ದೌರ್ಜನ್ಯ ರೈತರು ಸುಮಾರು 40-50-60 ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದಾರೆ. ಮೈಸೂರು ಸಂಸ್ಥಾನ, ಮೈಸೂರು ಗೌರ್ಮೆಂಟ್ ಇಲ್ಲ ನಮ್ಮ ಫಸ್ಟ್ ಗೌರ್ಮೆಂಟ್ 1954-64 ಅಂದ್ರೆ 54-64 ವರ್ಷದಲ್ಲಿ ಸಾಗುವಳಿ ಚೀಟಿ ಎಲ್ಲರೂ ಕೊಟ್ಟಿದ್ದಾರೆ. ಸುಮಾರು ಜನ ಬಂದಿದ್ದಾರೆ. ಇದನ್ನ ಅರಣ್ಯ ಇಲಾಖೆಯವರು ನಮ್ದು ಅಂತ ಹೇಳ್ಬಿಟ್ಟು ಇವತ್ತಲ್ಲಿ ಸಾಲ ತಗೊಂಡಿದ್ದಾನೆ, ಉಳುಮೆ ಮಾಡ್ತಾ ಇದ್ದಾನೆ, ಮನೆ ಕಟ್ಟಿದ್ದಾನೆ, ಬೆಳೆ ಇದೆ, ತೋಟ ಇದೆ ಅಂತದನ್ನ ದೌರ್ಜನ್ಯವಾಗಿ ಈ ವರ್ಷದಲ್ಲಿ ನಮ್ಮ ಅರಣ್ಯ ಇಲಾಖೆಯವರು ನಮ್ಮ ರೈತರ ಮೇಲೆ ದೌರ್ಜನ್ಯ ಜಮೀನು ವಶಪಡಿಸ್ಕೊಳ್ತಾ ಇದ್ದಾರೆ. ಅದನ್ನ ಈ ಸರ್ಕಾರಗಳು ಯಾರು ಮಾತಾಡಕ್ಕಾಗ್ತಾ ಇಲ್ಲ. ನಮ್ಮ ಶಾಸಕರಾಗ್ಲಿ, ನಮ್ಮ MP ಗಳಾಗ್ಲಿ ಯಾರು ಮಾತಾಡಲ್ಲ. ಸುಮ್ನೆ ಅಯ್ಯೋ ಟ್ಲೈಪಾನೆ ಮಿಕ್ಕೆ
మీది వచ్చింಡ್ರೆ వాళ్ళ చూసాಮಪ್ಪ ಲಾಸ್ಟ್ ಟೈಮ್ ನಮ್ಮ ಡಿ ಸಿ ಅವರು ಇದ್ರು, ಅವರೇನು ಸ್ವಲ್ಪ ಸಾಫ್ಟ್ ಕಾರ್ನ್ ಇದೆ, ಅವ್ರು ಹೇಳೋದು ಅಷ್ಟೇ. ಬಂದಿದ್ರ ನಿಮ್ಮ ಮೇಲೆ, ನೀವು ಅವ್ರ ಮೇಲೆ ಹೋಗ್ಬಾರ್ದ? ಅಂದ್ರೆ ಯಾರು ರೈತರಿಗೆ ಸಹಾಯ ಮಾಡಿದಿಲ್ಲ. ಅದರಿಂದ ಏನು ಅರಣ್ಯ ದೌರ್ಜನ್ಯಕ್ಕೆ ಏನು ಒಳಗಾಗಿದಾರೋ, ಯಾರು ಆ ಫಾರೆಸ್ಟ್ ಏನು ಭೂಮಿ ಸರ್ಕಾರ ಕಿತ್ಕೊಂಡಿದ್ಯೋ ಆ ಭೂಮಿನ ಮತ್ತೆ ಅವರಿಗೆ ಇವತ್ತು ನಾವು ಈ ಪ್ರತಿಭಟನೆ ಮುಖಾಂತರ ಎಚ್ಚರಿಸ್ತಾ ಇದೀವಿ, ಫಾರೆಸ್ಟ್ ಅವರು ಆ ಭೂಮಿನ ಬಿಟ್ಕೊಡ್ಬೇಕು ಅಂತ. ಮತ್ತೆ ಅದೇ ರೀತಿ ಮುಖ್ಯವಾಗಿ ನಾವು ಪದೇ ಪದೇ ಇಲ್ಲಿ ರೈತರಿದ್ದಾರೆ ಪಾಪ, ಅಲ್ಲೆಲ್ಲ ಕೂತ್ಕೊಳ್ಳೋದೆಲ್ಲ ಸೋಂಬೇರಿಗಳು. ನಮ್ಮ ತಾಲೂಕಲ್ಲಿ ನರ್ಸರಿಗಳು ಗೊತ್ತಿರುತ್ತೆ ನಿಮ್ಗೆ, ಬೇರೆ ಬೇರೆ ನರ್ಸರಿಗಳು ನಾವು ಸಸಿ ತಗೊಂಡೋಗ್ತೀವಿ. ಆ ನರ್ಸರಿಗಳಿಗೆ ನಮ್ಮ ಜಿಲ್ಲಾಧಿಕಾರಿ ಕೊಟ್ಟಿದಾರ, ತಾಲೂಕವ್ರು ಕೊಟ್ಟಿದಾರ, ಹಾರ್ಟಿಕಲ್ಚರ್ ಅವರು ಪರ್ಮಿಷನ್ ಕೊಟ್ಟಿದಾರ. ನಮ್ಮ ತಾಲೂಕಲ್ಲಿ 100 ನರ್ಸರಿಗಳಿವೆ, ಯಾರು ಎಲ್ಲೂ ಪರ್ಮಿಷನ್ ತಗೊಂಡಿಲ್ಲ. ಅವ್ರೇನು ಅಂದ್ರೆ ಎಲ್ಲಿಂದ ಬೀಜ ತರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ಏನು ಗೊಬ್ಬರ ಹಾಕ್ತಾರೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಸಸಿ ಬೇಕಾದ್ರೆ ಯೂರಿಯಾ ಸ್ವಲ್ಪ ಚೆಲ್ಲಿ ಬಿಟ್ಟು ನಮ್ಗೆ ಕೊಟ್ಬಿಡ್ತಾರೆ. నారు చూసాక బాగా తీసుకోపండప్ప అంత. మనకి ఎప్పుడు అర్థమైంది, టమాటా నాటుతాం, వంకాయలు నాటుతాం, సెంటర్ లో చచ్చిపోతుంది, లేదు పంట వచ్చేలా అప్పుడు మనకి అప్పుడు అడిగితే మీ నెల బాగలేదప్ప ಅಂತ. ಆದ್ರಿಂದ ಏನು ಈ ನರ್ಸರಿಗಳ ಮೇಲೆ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆ ಅಥವಾ ಸರ್ಕಾರ ಏನು ಕಟ್ಟುನಿಟ್ಟಾಗಿ ಇವತ್ತೇ ಕ್ರಮ ತಗೊಂಡು ತೋಟಗಾರಿಕೆ ಇಲಾಖೆ ಅಧೀನಕ್ಕೆ ಈ ನರ್ಸರಿಗಳು ಬರ್ದೇ ಇದ್ರೆ ನಮ್ಮ ತಾಲೂಕಲ್ಲಿ ಯಾವ ರೈತರು ಇಲ್ಲ. ಕಳಪೆ ಬಿತ್ತನೆ ಬೀಜ, ಕಳಪೆ ನರ್ಸರಿಗಳಿಂದ ದಯವಿಟ್ಟು ತೋಟಗಾರಿಕೆ ಇಲಾಖೆ ಇಲ್ಲಿ ಬಂದಿರ್ಬೋದು, ಈಗ ಇದಾರೆ, ಅವ್ರು ಇದ್ರ ಬಗ್ಗೆ ಮಾತಾಡ್ಬೇಕು. ಮತ್ತೆ ಮುಂದೆ ಈ ನರ್ಸರಿಗಳ ಕಡಿವಾಣ ಹಾಕಿ ಇದನ್ನ ಇವ್ರ ಹತೋಟಿಗೆ ತರಬೇಕು. ಅದೇ ರೀತಿ ಕೃಷಿ ಇಲಾಖೆ ಮನೆ ಕಳ್ಳೆಕಾಯಿ ಕೊಟ್ಟಿದ್ದಾರೆ, ಕಳ್ಳೆಕಾಯಿ ಫ್ರೀನೂ ಕೊಟ್ಟಿದ್ದಾರೆ, ಕೆಲವರಿಗೆ ಸ್ಕೀಮ್ ಅಲ್ಲಿ, ಕೆಲವರಿಗೆ ರೇಟ್ಗೂ ಕೊಟ್ಟಿದ್ದಾರೆ. ಅದೇನಾಗಿದೆ ಅಂದ್ರೆ ಯಾವ ಕಂಪನಿ ಹೆಂಗ್ ಕೊಟ್ಟು ನೀವು ಗಮನಿಸಿದ್ರೆ ಇಲ್ವ, ನಾವು ಗಮನಿಸಿದೀವಿ. ನೀರಲ್ಲೂ ಮೊಳಕೆ ಬರ್ತಾ ಇಲ್ಲ, ಬರಗಾಲ ಬಿಡಿ ಮಳೆ ಇಲ್ಲ, ಅದು ಬರಲ್ಲ. ಬಟ್ ನೀರಲ್ಲಿ ಹಾಕಿದ್ದಾರೆ, ಕೆಲವು ನೀರಾವರಿ ಕಳ್ಳೆಕಾಯಿ ಹಾಕಿದ್ದಾರೆ, ಅದರಲ್ಲೂ ಬರ್ತಾ ಇಲ್ಲ. ಅದ್ರ ಬಗ್ಗೆ ನಮ್ಮ ಅಗ್ರಿಕಲ್ಚರ್ ಮೋಸ್ಟ್ಲಿ ಈಗ ಮಾತಾಡ್ತಾರೆ ಅದ್ರ ಬಗ್ಗೆ. ಮತ್ತೆ ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರು, ನಮ್ಮ DC ಬ್ಯಾಂಕ್ ಏನು ಮಹಿಳೆಯರ ಪರವಾಗಿದ್ದ ಬ್ಯಾಂಕ್ ಈಗ ಏನಾಗಿದೆ, ಮಹಿಳೆಯರ ವಿರೋಧ ಆಗಿದೆ. ಸುಮಾರು 4-5 ವರ್ಷಗಳಿಂದ 10,000, 20,000 ಒಂದೊಂದು ಸಂಘದಿಂದ 2 ಲಕ್ಷ 3 ಲಕ್ಷ ಡೆಪಾಸಿಟ್ ಮಾಡಿಸ್ಕೊಂಡು ಸಾಲಗಳು ಕೊಡ್ತೇವೆ ಅಂದ್ರೆ ನಮ್ದೇ DC ಬ್ಯಾಂಕ್ 4 ವರ್ಷನವ್ರು ದ್ರೋಹ ಬಗೆದು ಸಾಲನೂ ಕೊಟ್ಟಿಲ್ಲ, ಅವ್ರು ವಾಪಸ್ ದುಡ್ಡು ಕೇಳಿದ್ರೆ ದುಡ್ಡು ಕೊಡಲ್ಲ. ನಮ್ಮ ಅಕ್ಕ ತಂಗಿರು ಮನೆ ಮಠ ಬಿಟ್ಟು ಕೂಲಿ ನಾಲಿಗೆ ಹೋಗೋರು ಅವ್ರ ಬ್ಯಾಂಕು ಸೊಸೈಟಿಗಳದ್ದು ಇವತ್ತು ತಾಲೂಕು ಆಫೀಸ್ ಮುಂದೆ ಪ್ರತಿಭಟನೆಗೆ ಬಂದಿದ್ದಾರೆ. ಏನೋ ಅವ್ರ ನ್ಯಾಯ ಕೇಳೋದಕ್ಕೆ. ಎಂತ ಸರ್ಕಾರ ಇದು, ಎಂತ DC ಬ್ಯಾಂಕ್? ಅದನ್ನ ಈ ಕೂಡಲೇ DC ಬ್ಯಾಂಕ್ ಅವರು ಬರ್ತಾರೆ, ಅವರು ಸಹ ಏನು ಠೇವಣಿ ಇಟ್ಕೊಂಡಿದಾರ ನಮ್ಮ ಹೆಣ್ಮಕ್ಳದ ಅಕ್ಕ ತಂಗಿಯರದು ಅವ್ರದ್ದು ಈ ಕೂಡಲೇ ವಾಪಸ್ ಮಾಡ್ಬೇಕು ಅಂತ ಇವತ್ತು ಅವ್ರ ಮೇಲೆ ಆಗ್ರಹ ಮಾಡ್ತಾ ಇದೀವಿ. ಅದೇ ರೀತಿ ಇಲ್ಲಿ ಕೂತಿದ್ದಾಳೆ ಒಂದು ಮಗು, ಸುಮಾರು ವಿಧವೆಯರಿದ್ದಾರೆ, ಚಿಕ್ಕ ಮಕ್ಕಳು ಮತ್ತೆ ಮುದುಕಿದ್ದಾರೆ. ಇವರಿಗೆ ಕಣ್ಣು ಕಾಣಿಸಲ್ವಾ ಸರ್ಕಾರಕ್ಕೆ? ಅಥವಾ ಅಲ್ಲಿರೋ ರೆವಿನ್ಯೂನೋ PDOನೋ ಆ ಲೋಕಲ್ ಲೀಡರ್ ಯಾರು ಕಣ್ಣು ಕಾಣಿಸಲ್ವಾ? ವಿಧವೆಯರಿಗೆ ಬಡ ವಿಧವೆಯರಿಗೆ ಪೆನ್ಷನ್ ಕಟ್ಟು, ಮುದುಕರಿಗೆ ಪೆನ್ಷನ್ ಕಟ್ಟು, ಅಂಗವಿಕಲರಿಗೆ ಪೆನ್ಷನ್ ಕಟ್ಟು, ಬಡವರಿಗೆ. VAಗಳು PDOಗಳು ಏನೇನ್ ಮಾಡ್ತಾರೆ ಇವರು? ಅವ್ರ ಪರಿಸ್ಥಿತಿ, ಅವ್ರೇನು, ಅವ್ರ ಡ್ಯೂಟಿ ಏನು? ಇನ್ನೇನು ಸರ್ಕಾರದ ಪರಿಸ್ಥಿತಿ? ಅದರಿಂದ ಏನು ಜವಾಬ್ದಾರಿ ರೆವಿನ್ಯೂ ಅವ್ರಿಗಿದೆಯೋ ಈ ಕೂಡಲೇ ಈ ಪೆನ್ಷನ್ ಏನಿದೆಯೋ ಅವ್ರಿಗೆಲ್ಲ ಬರಬೇಕು. ಅದೇ ರೀತಿ ಏನು ಬಡವರಿಗೆ ಮತ್ತೆ ಜಲಗಾರರಿಗೆ ಏನು ವಾಟರ್ ಮ್ಯಾನ್ ಅವ್ರೇನೋ ಊರುಗಳಲ್ಲಿ ಪಾಪ ಕೂಲಿ ನಾಲೆ ಮಾಡ್ಕೊಂಡು ವಾಟರ್ ಮ್ಯಾನ್ ಅಂತ ಹೇಳ್ತೀವಿ ನಾವು, ಜಲಗಾರರು, ಅವ್ರಿಗೆ ರೇಷನ್ ಕಾರ್ಡ್ ಕಟ್ ಮಾಡಿದ್ದಾರೆ. ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಿ ಊರಲ್ಲಿ ಕೂಲಿ ಕೆಲಸ, ನರಸಾಪುರಕ್ಕೆ ಇವನು ಕ್ಯಾಬಲ್ಲಿ ಹೋಗ್ತಾನೆ, ಅಲ್ಲ 15,000 ಅವನಿಗೆ ಬರೋದು, ಅವ್ನು ರೇಷನ್ ಕಾರ್ಡ್ ಕಟ್ಟು. ಮತ್ತೆ 4 ರೋಡ್ಲು ಅಂತಿದೆ, ಅಲ್ಲಿ ಕೂಲಿಗೆ ಹೋಗ್ತಾರೆ ಫ್ಯಾಕ್ಟ್ರಿ ಜನ, ಇಲ್ಲಿ ಕೂಲಿ ಕೆಲಸ ಮನೇಲಿ ತಗೊಳ್ತಾ ಅವನೇನೋ 15,000 ಹೋದ, ಅವನು ರೇಷನ್ ಕಾರ್ಡ್ ಕಟ್ಟು. ದಯವಿಟ್ಟು ಸರ್ಕಾರಗಳು ಮತ್ತೆ ರೆವಿನ್ಯೂ ಇಲಾಖೆಗಳು ಇಂತ ಏನು ಜನರಿಗೆ ಏನ್ ತೊಂದರೆಗಳಾಗ್ತಾ ಇದೆಯೋ ಈ ಸಮಸ್ಯೆಗಳನ್ನ ಈ ಕೂಡಲೇ ಪರಿಹಾರ ಮಾಡದೇ ಇದ್ರೆ ನಾವು 1 ತಿಂಗಳೊಳಗೆ ಏನು ರೇಷನ್ ಕಾರ್ಡ್ ಸಮಸ್ಯೆ ಮತ್ತು ಅಂಗವಿಕಲರ ಸಮಸ್ಯೆ ಮತ್ತೆ ನಮ್ಮ DC ಬ್ಯಾಂಕ್ ಅವರು ಮತ್ತೆ ತೋಟಕ್ಕೆ 1 ತಿಂಗಳೊಳಗೆ ನಾವು ಏನೇನ್ ಹೇಳಿದೀವೋ ಈ ಸಮಸ್ಯೆಗಳೇನಾದ್ರೂ ಪರಿಹಾರ ಆಗ್ಲಿಲ್ಲ ಅಂದ್ರೆ ಇವತ್ತು ಕಡಿಮೆ ಜನ ಇದೀವಿ, ನಾಳೆ 1ನೇ ತಾರೀಕಿನ 1000 ಜನ ಸೇರ್ತೀವಿ. ಏನು ನಿಮ್ಗೆ ಗೊತ್ತು ಡೆಲ್ಲಿಯಲ್ಲಿ ಏನಾಯ್ತು ಅಂತ, ನೇಪಾಳ್ ಬಾಂಗ್ಲಾದೇಶ್ ಏನಾಯ್ತು, ಜನ ನಿಮ್ ಮೇಲೆ ಬಿದ್ಬಿಟ್ರೆ ಕಾನೂನು ಇಲ್ಲ, ಕಟ್ಲೇನೂ ಇಲ್ಲ. ಮೊನ್ನೆ ಡೆಲ್ಲಿಯಲ್ಲಿ ಹೋರಾಟ ಆಯ್ತು, ನರೇಂದ್ರ ಮೋದಿನೇ ಇಳಿದು ಬಂದ್ರು, ಹಂಗಾಗುತ್ತೆ ಇಲ್ಲಿ ಪರಿಸ್ಥಿತಿ.
ಎಲ್ಲಿ ನೋಡಿದ್ರು ಆಫೀಸ್ ಭ್ರಷ್ಟಾಚಾರ, ದುಡ್ಡಿಲ್ಲ ಅಂದ್ರೆ ಅವ್ನು ಬಸ್ ಹತ್ತಂಗೂ ಇಲ್ಲ, ಇಲ್ಲಿ ಆಫೀಸ್ ಕಡೆ ಬಿಡಂಗನೂ ಇಲ್ಲ. ಇದ್ರ ಬಗ್ಗೆ ನಮ್ಮ ಎಂಪಿಗಳು ಶಾಸಕರು ಏನು ಯಾವಾಗ್ಲೂ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮವ್ರು ಬಿಸಿ, ಇದ್ರ ಬಗ್ಗೆ ಮಾತಾಡೋರೇ ಇಲ್ಲ. ಅಂತ ಯಾರು ಮಾತಾಡ್ತಾರ ಬಿಡ್ತಾರ ಎಲ್ಲ ನಾವೆಲ್ರೂ ಇವತ್ತೇನು ದಲಿತ ಸಂಘಟನೆಗಳು, ವಕೀಲರು, ನಮ್ಮ ವಿಜಯನ, ಈಗ ಬೇರೆ ಬೇರೆ ರೈತರು, ನಮ್ಮ ವಿದ್ಯಾರ್ಥಿ ನಾಯಕರು ನಾವೆಲ್ಲ ಇದ್ದೀವಿ. ನಾವೆಲ್ಲಾ ಸೇರ್ಕೊಂಡು ಪಕ್ಷಾತೀತವಾಗಿ 1ನೇ ತಾರೀಕು 2ನೇ ತಾರೀಕು ಉಗ್ರ ಹೋರಾಟ ಮಾಡ್ತೀವಿ. ಸಾಧ್ಯ ನೀವೇನು ಪರ್ಯಾಯ ಮಾಡಲಿ ಅಂದ್ರೆ ನಿಮ್ಮ ಆಫೀಸ್ ನುಗ್ಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಮಾಡ್ತಾ, ಮತ್ತೆ KSRTC ಅವರು ಕೊರೋನಾ ಕಾಲದಲ್ಲಿ ಬಸ್ ನಿಲ್ಸೋರು ಅಲ್ಲಿ ರೂರಲ್ ಸರ್ವಿಸ್ ನಿಲ್ಸ್ಬಿಟ್ಟಿದ್ದಾರೆ. ದಯವಿಟ್ಟು ಈ ರೂರಲ್ ಸರ್ವಿಸ್ ಅನ್ನ ಮತ್ತೆ ಬಿಡಬೇಕು. ಅಲ್ಲಿಗೆ ಆಲ್ಟ್ ಇತ್ತು, ಆ ಆಲ್ಟ್ ಅನ್ನ ಕಡಿವಾಣ ಮಾಡಿದ್ದಾರೆ. ಏನ್ ಬಸ್ಗಳ ಆಲ್ಟ್ ಇತ್ತು ಆ ಆಲ್ಟ್ ಬಸ್ಗಳನ್ನ ಮತ್ತೆ ಬಿಟ್ಟು ಜನಸಾಮಾನ್ಯರಿಗೆ, ರೈತರಿಗೆ, ಕೂಲಿಕಾರರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ಪ್ರತಿಭಟನೆಗೆ ನಾನು ಭಾಗವಹಿಸಿ ನನಗೆ ಪ್ರತಿಭಟನಾ ಈ ಜನರ ಪರವಾಗಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ, ನಮ್ಮ ಮಿತ್ರರ ಮೀಡಿಯಾ ಮತ್ತೆ ಪೊಲೀಸ್ ಎಲ್ರಿಗೂ ನಾನು ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.